ಶಿವಣ್ಣನಿಗೆ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 40 ವರ್ಷಗಳನ್ನ ನೀವು ಪೂರೈಸಿದಿರ ಅಂತ ಅಂದರೆ ಅದು ಭಾಳ ದೊಡ್ಡ ಸಾಧನೆ. 130 ಸಿನಿಮಾ, ಅದರಲ್ಲಿ 125ನೇ ಸಿನಿಮಾ ನಾನು ವೇದ ಮಾಡಿದ್ದೆ, 123ನೇ ಸಿನಿಮಾ ಬಜರಂಗಿ 2 ಮಾಡಿದ್ದೆ ನಾನು ಆ್ಯಕ್ಚುಲಿ ಅಣ್ಣಂದು. ಸೊ ನನಗೆ 125ನೇ ಸಿನಿಮಾ ಅಣ್ಣನ ಮಾಡ್ತಿದ್ದೀನಿ ಅಂದಾಗ ಅವಾಗ ಎಲ್ಲಿಲ್ಲದಂತಹ ಆನಂದ ಇತ್ತು. ಯಾಕೆಂದರೆ ನಮಗೆಲ್ಲ ಅವರು ಬುನಾದಿ, ಅವರು ನಮಗೆ ಒಂದು ಥರ ಇನ್ಸ್ಪಿರೇಷನ್. ಅವ್ರ ಜೊತೆ ಕೆಲಸ ಮಾಡೋದಿರಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಲ್ಲ, ಮಗು ಅಂತ ಮನ್ಸು ಸರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ದಿನ ಅವರು ನನ್ನ ಹತ್ರ ಅಥವಾ ಯಾವುದೇ ಕಲಾವಿದ್ರ ಹತ್ರ ರಫಾಗಿ ನೆಟ್ಕೊಂಡಿಲ್ಲ. ಯಾರಾದರೂ ಕಲಾವಿದರುಗಳು ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ಅಷ್ಟೇ ಉತ್ಸಾಹದಿಂದ ಬಂದು ನನಗೆ ಆಗಿದೆ ಅನುಭವ, ಹಿಂಗಲ್ಲಮ್ಮ ಹಂಗೆ ಮಾಡೋಣ ನಾಲ್ಕು ಸಖತ್ ಬಿಡೋದು, ಹಂಗೆ ಮಾಡೋಣ ಕಮಾನ್ ರೆಡಿ, ಈ ಥರ ಮಾಡಿದ್ದಾರೆ. ಆಮೇಲೆ ಬಜರಂಗಿ 2 ಸೆಟ್ಟಲ್ಲಿ ಒಂದಿನ ಪೊರ್ಕೆ ಇಟ್ಕೊಂಡು ಕಸ ಗುಡಿಸಿದ್ದಾರೆ. ಯಾಕೆಂದರೆ ನೀಟಾಗಿರಬೇಕು, ಯಾವನೋ ಅಂತ ಬೈದು ಕಸ ಗುಡಿಸಿದ್ದಾರೆ. ಅವ್ನು ಬಂದ್ಬಿಟ್ಟು ಕಿತ್ಕೊಳ್ಳೋಕೆ ಈಗೇನೋ ಬಂದಿರೋದು ಹೋಗ ಸೈಡ್ಗೆ ಅಂದ್ಬಿಟ್ಟು ಕಸ ಗುಡಿಸಿದ್ದಾರೆ ಸರ್. ಅದಕ್ಕೆ ನನ್ನ ಮಗು ಅಂತ ಮನಸ್ಸು ಅಂತ ಹೇಳಿದವ್ರಿಗೆ, ಅವ್ರು ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಇರಬೇಕು, ನಮ್ಮನ್ನೆಲ್ಲರೂ ಮನೋರಂಜಿಸ್ತಾನೆ ಇರಬೇಕು. ಜೊತೆಗೆ ನಮಗೂ ಇನ್ನೂ ಒಂದಷ್ಟು ಅವಕಾಶ ಕೊಡೋಣ. ಯಾಕಂದರೆ ನಮಗೆ ತೃಪ್ತಿ ಇಲ್ಲ, ಬರೀ ಬಜರಂಗಿ 2 ವೇದ ಮಾಡಿರೋ ತೃಪ್ತಿ ಇಲ್ಲ, ಇನ್ನೂ ಮಾಡ್ತಾನೇ ಇರಬೇಕು ಅನ್ನೋದು ಅಷ್ಟು ದುರಾಸೆ ನನಗಂತೂ ಇದೆ. ಹಾಗಾಗಿ ನೀವು ಆರೋಗ್ಯಕರವಾಗಿರಬೇಕು, ನಗನಗ್ತಾ ಇರಬೇಕು, ಸುಖ ಸಂತೋಷದಿಂದ ಇರಬೇಕು. ಆ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಿಮ್ಮ 40 ವರ್ಷ ಪೂರೈಸಿರೋದಕ್ಕೆ ನಾನು ನನ್ನ ಮನಸ್ಪೂರ್ವಕವಾಗಿ ಶುಭಾಶಯಗಳನ್ನ ಹೇಳ್ತೀನಿ. ಅದನ್ನು ನಾನು ಕೂಡ ಇನ್ಸ್ಪಿರೇಷನಾಗಿ ತಗೊಳ್ತೀನಿ. ಏಕೆಂದರೆ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿದೆ. ಅಂಥದ್ರಲ್ಲಿ ನೀವು 40 ವರ್ಷ ಮಾಡಿದ್ದೀರಾ ಅಂತ ಅಂದರೆ ಹ್ಯಾಟ್ಸ್ ಆಫ್ ನಿಮಗೆ. ನೀವು ಏನು ಹೇಳ್ತೀರಾ, ಬದುಕಿರೋ ದೇವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ನಮಸ್ಕಾರ ಅಣ್ಣ. ಫಸ್ಟ್ ಡೇ ನಾನು ಶಿವಣ್ಣನ ಮುಂದೆ ಕಂಪ್ಲೀಟ್ ಗೆಟಪ್ಪಲ್ಲಿ ಸೆಟ್ಟಿಗೆ ಹೋಗೋದಕ್ಕೆ 15 ದಿನ ಟೈಮ್ ತೊಗೊಂಡಿದ್ದೀನಿ ನಾನು. ಯಾಕೆ ಅಂದರೆ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗೋಗಿತ್ತು, ನನ್ನ ಪೋರ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಅಣ್ಣನ ನಡೀತಾ ಇತ್ತು ಆ್ಯಕ್ಚುಲಿ. ಸೊ 15 ದಿನ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಪ್ರತಿದಿನ ಸೆಟ್ಟಿಗೆ ಹೋಗ್ಬೇಕಾಯಿತು. ಒಂದು ದಿನ ಕಿವಿದು ಮೆಜರ್ಮೆಂಟ್ ತೊಗೊಂಡು ಅದನ್ನು ರೆಡಿ ಮಾಡೋರು, ಒಂದಿನ ಹೇರ್ಸ್ ಗೆಟಪ್ ರೆಡಿ ಮಾಡೋರು, ಒಂದಿನ ಕಣ್ಣು ಮಾಡೋರು, ಒಂದಿನ ಮೂಗ್ ಮಾಡೋರು, ಒಂದಿನ ಕಾಸ್ಟ್ಯೂಮ್, ಇವೆಲ್ಲ ನಡೀತಾ ಇತ್ತು. ಹರ್ಷ ಮಾಸ್ಟ್ರು ಒಂದು ಸಲ ನಾವು ರೆಡಿ ಆದರೆ ಮಾಸ್ಟ್ರು ಬರೋರು, ಇಲ್ಲ ಮಗ ಇಲ್ಲ ನನಗೆ ಯಾಕೋ ಇದು ಮಜಾ ಕೊಡ್ತಾಯಿಲ್ಲ, ಕಿಕ್ ಕೊಡ್ತಾಯಿಲ್ಲ ಅನ್ನೋರು, ಮತ್ತೆಲ್ಲ ರೀವರ್ಕು, ಮತ್ತು ಮಾರನೇ ಬೆಳಗ್ಗೆ. ಈ ಥರ 15 ದಿನ ಮಾಡಿದ್ದೀವಿ ನಾವು. 15ನೇ ದಿನಕ್ಕೆ ನಾನು ಅಣ್ಣನ ಎದುರುಗಡೆ ಹೋದಾಗ ಕೂತಿರ್ತಾರೆ, ಶ್ರುತಿ ಮೇಡಮು ಅಣ್ಣ ಕೂತಿರ್ತಾರೆ, ಮಾಸ್ಟ್ರು ಕೂತಿರ್ತಾರೆ. ಹೋಗ್ತೀನಿ, ನಮ್ಮ ಇವರು ಮೇಕಪ್ ಪ್ರಕಾಶನ ಇವರೆಲ್ಲ ಕರ್ಕೊಂಡು ಹೋಗ್ತಾರೆ. ನೋಡ್ತಾರೆ, ಹರ್ಷ ಮಾಸ್ಟ್ರು ನೋಡ್ಬಿಟ್ಟು, ಅಣ್ಣ ಇವನೇ ಅಣ್ಣ ಮೇನ್ ವಿಲನ್ ಅಂತಾರೆ. ಅಣ್ಣ ನೋಡ್ತಾರೆ, ಮೇಲಿಂದ ಕೆಳಗಡೆಗೆ ನೋಡ್ತಾರೆ. ನಾನು ನೋಡ್ಬಿಟ್ಟು, ಹರ್ಷ ಅವ್ರ ಅಣ್ಣನ ಸ್ಟೈಲಲ್ಲಿ, ಏನಮ್ಮ ಹರ್ಷ ನೀನು ಎಲ್ಲಿಂದ ಕರ್ಕೊಬತ್ತೀರಮ್ಮ ಇವರೆಲ್ಲ ಅಂತ ಅಂದರು ಅಣ್ಣ. ನನಗೆ ಆ್ಯಕ್ಚುಲಿ 15 ದಿನ ನಾನೇನು ಕಾದಿದ್ದೀನಿ ಗೊತ್ತಾ, ಅಲ್ಲಿವರೆಗೂ ನಾನು ಅಣ್ಣನ ನೋಡಿರಲಿಲ್ಲ, ಲೈವಾಗೇ ನೋಡಿರಲಿಲ್ಲ ಬಿಡಿ. ನನಗೊಂಥರ, ಈಗ ತಪ್ಪು ತಿಳ್ಕೊಬೇಡಿ, ನಾನು ಆದರೂ ಒಂದು ಚಿಕ್ಕ ಹುಡುಗನ ಥರ ಒಂದು ಹೇಳ್ಬಿಡ್ತೀನಿ. ಈ ಕೆಲವು ಚಿಕ್ಕ ಮಕ್ಳುಗಳಿಗೆ ಏನಾದರೂ ಒಂದು ಕುತೂಹಲ ಇದ್ದಾಗ ಅವ್ರಿಗೆ ಇದಕ್ಕೆ ಅರ್ಜೆಂಟ್ ಆಗ್ಬಿಡುತ್ತೆ. ನನಗೆ ಹಂಗೆ ಅವ್ರು ನೋಡಬೇಕು ಅಂದರೆ ಹಂಗೆ ಅರ್ಜೆಂಟಾಗಿ ಹೋಗ್ಬಿಟ್ಟಿತ್ತು ಆ ಥರ. ತಪ್ಪು ತಿಳ್ಕೊಬೇಡಿ, ಇದು ನಿಜವಲ್ಲೂ ನನಗೆ ಆಗಿದ್ದು, ನನಗೆ ಅದು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಅಣ್ಣ ನೋಡಿದ ತಕ್ಷಣ ಸೂಪರಮ್ಮ ಅಂದರು, ಕೈ ಕೊಟ್ಟರು, ನಮಸ್ಕಾರ ಮಾಡಿದೆ, ಹೋದೆ. ಖುಷಿ ಕೊಡಲಿಲ್ಲ, ಯಾಕಂದರೆ ಬರೀ ಸುಮ್ಮನೆ ಇದಲ್ವಾ. ಹೋದೆ, ಹರ್ಷ ಮಾಸ್ಟ್ರು ಫಿಕ್ಸ್ ಅಮ್ಮ ಅಂತ ಅಂದರು. ಎಲ್ಲ ಫೋಟೋಶೂಟ್ ಎಲ್ಲ ಆಯಿತು. ಮಾರನೇ ಬೆಳಗ್ಗೆ ಶೂಟಿಂಗು ಸರ್. ಈಗ ಇರೋದು ಮಜಾ ಏನಾಗಿತ್ತು ಅಂದರೆ, ಈ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವ್ರಿಗಿದು ಆಪ್ರೇಷನ್ ಆಗಿತ್ತು, ಇದೇನೋ ಸರ್ಜರಿ ಆಗಿತ್ತು, ಸಾರಿ ರೈಟ್ ಅಂದ್ಕೊಳ್ತೀನಿ, ಶೋಲ್ಡ್ರ್ ಸರ್ಜರಿ ಆಗಿತ್ತು. ಹರ್ಷ ಮಾಸ್ಟ್ರು ಬಂದ್ಬಿಟ್ಟು ಭಯ ಪಡಿಸ್ಬಿಟ್ರು, ಲೋ ಮಗ ಹುಷಾರು, ಅವ್ರಿಗೆ ಕೈ ಆಪ್ರೇಷನ್ ಆಗಿದೆ, ಸರ್ಜರಿ ಆಗಿದೆ ಅಂತ ಅಂದರು. ನನಗೆ ಏನು ಮಾಡೋಕ್ಕೆ ಗೊತ್ತಿಲ್ಲ. ಕಂಪೋಸಿಷನ್ ಹೆಂಗಿದೆ ಗೊತ್ತಾ, ನಾನು ಶ್ರುತಿ ಮೇಡಮ್ ಹತ್ರ ಬರ್ತೀನಲ್ಲ, ಆ ಸೀನ್ ಅದು ಆ್ಯಕ್ಚುಲಿ ಅಣ್ಣಂಗೆ ಹೊಡೆಯೋವಂಥ ಸೀನು. ನಾನು ಅವ್ರನ್ನ ಹಿಂಗೆ ಇಟ್ಕೋಬೇಕು ಅಂದರೆ, ನಾನು ಸ್ವಲ್ಪ ಹೈಟ್ ಇದ್ದೀನಿ ಅಣ್ಣನಕ್ಕಿಂತ. ಸೊ ಅಣ್ಣ ಹಿಂದೆ ಇದ್ದಾರೆ, ನಾನು ಅಣ್ಣನ ಹಿಂಗೆ ಇಟ್ಕೊಂಡು ಹಿಂಗೆ ಎಸಿಬೇಕು. ಅವ್ರು ಮಾಸ್ಟ್ರು ಇದ್ದವರು ಡೂಪ್ ಹಾಕ್ಬಿಡೋಣ, ಅದು ಮಾಡೋಣ ಇದು ಮಾಡೋಣ ಅಂದರು. ಬಂದರು, ಮಗ ಸರಿಗೆ ಡೂಪ್ ಅಂತೆ ಅಂತ ಅಂದರು. ನನಗೆ ಇನ್ನೂ ಭಯ ಸ್ಟಾರ್ಟ್ ಆಗ್ಬಿಡ್ತು ಸರ್. ನಾನು ಅವ್ರನ್ನ ಭುಜಕ್ಕೆ ಹಿಂಗೆ ಕೈ ಕೊಡ್ಕೊಂಡು ಅವನು ಅಲ್ಲಿಂದ ಹಿಂಗೆ ಬೀಳಿಸ್ಬೇಕು ಸರ್.
ನಾನೇ ಒದ್ದಾಡ್ತಾ ಇದ್ದೀನಿ. ಅಲ್ಲಿಂದ ಮಾಸ್ಟ್ರು ಮಾನಿಟರ್ ಮಕ್ಕ ಹುಷಾರು ಕರ್ಕೊಳ್ತಾರೆ, ರೆಡಿಮಾ ಅಂತ ಅಂದರು. ಅಣ್ಣ ಅಂದೆ, ನೀನು ಮಾಡಮ್ಮ, ನೀನು ಯಾಕಮ್ಮ ಟೆನ್ಷನ್ ತಗೋತೀರ ಅಂದರು. ನನಗೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ ಸರ್. ಸುಮ್ಮನೆ ಹಿಂಗೆ ಅಂದೆ ಸರ್ ಅಷ್ಟೇ. ದಬ್ಬನಂಗೆ ಅವರೇ ಬಂದು ಬಿದ್ದುಬಿಟ್ರು. ಇದು ನಿಜವಾಗ್ಲೂ ನಡೆದಿರೋದು. ಒಂದೇ ಒಂದು ಬೆಡ್ಡಿತ್ತು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ನನ್ನ ಹೈಟಿಂದ ಹಿಂಗೆ ಬಂದು ಬಿದ್ದರು. ಸೆಟ್ಟೇ ಬಂದ್ಬಿಡ್ತು. ಹೆಂಗೆ ಬಂದು ಅಂದ್ರೆ ನನ್ನೇನು ಹೊಸ್ಕಾಕ್ಬಿಡ್ತಾರೆ ಅನ್ನೋ ಥರದಲ್ಲಿ ಬಂದ್ಬಿಟ್ರು. ಚೆಚ್ಚಾಕ್ಬಿಡ್ತಾರೆ ಅಂತ ಬಂದು ಅಣ್ಣನೆಲ್ಲ ಎತ್ತರು. ಏಯ್ ಹೋಗ್ರ ಇಲ್ಲಮ್ಮ ಓಕೆ ಶಾರ್ಟ್ ಓಕೆನಾ ಅಂದ್ಬಿಟ್ಟು ಹಿಂಗೆಲ್ಲ ಅನ್ಕೊಂಡು ಹೋದರು. ಮಾನಿಟರ್ ತೊಗೊಂಡು ಸೂಪರಮ್ಮ ಅಂತ ಅಂದ್ಬಿಟ್ಟು ಹೋದರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಎಲ್ಲರೂ ಹೇಳ್ತಾರೆ ಎನರ್ಜಿ ಅಂತ. ನಾನು ಹೇಳ್ತೀನಿ, ಅವ್ರಿಗೆ ಕೆಲಸದ ಮೇಲಿರೋ ಗೌರವ, ಪ್ರೀತಿ ರಕ್ತಗತವಾಗಿ ಬಂದಿರೋ ಅಂಥದ್ದು. ನಾನು ಹೇಳೋದು ಇಷ್ಟೇ, ಎನರ್ಜಿ ಎಲ್ರಿಗೂ ಇರುತ್ತೆ, ಬಟ್ ಒಳಗಡೆ ಇರಬೇಕು ಕೆಲಸದ ಮೇಲೆ ಇರೋ ಗೌರವ. ಅಣ್ಣನಲ್ಲಿ ನಾನು ಕಂಡಿದ್ದದು. ನನಗೆ ಅದೊಂದು ದಿನ ಭಾಳ ಇದಾಗಿತ್ತು. ವರ್ಷ ಮಾಸ್ಟ್ರು ಬಂದು, ಲೋ ಮಗ ನೀನೇನು ಅಂತ ಬೈದರು. ಮಾಸ್ಟರ್ ಅಂದೆ, ಆಯಿತು ಓಕೆ ಬಿಡು ಅಂದರು. ಕ್ಲೈಮ್ಯಾಕ್ಸಲ್ಲಿ ನನ್ನ ಹೊಡೆದಾಕೋದು ಈಗಿರೋದು ಇನ್ನೊಂದು ಮಜಾ ಸರ್. ಗದೆ ನಾನು ಆ್ಯಕ್ಚುಲಿ ಇದರಲ್ಲಿದ್ದೆ, ಡಯಟಲ್ಲಿದ್ದೆ. ಕ್ಲೈಮ್ಯಾಕ್ಸ್ ಏನಾಗಿತ್ತು ಅಂತ ಅಂದರೆ, ಶೂಟಿಂಗ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಬಜರಂಗಿ ಇಟ್ಟುದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗ್ಬಿಟ್ಟಿತ್ತು. ಲಾಕ್ಡೌನ್. ಟೀಸರ್ ಬಿಟ್ಟರು, ಬೇರೆ ಲೆಕ್ಕಾಚಾರಕ್ಕೆ ಟೀಸರ್ ಸೌಂಡ್ ಮಾಡ್ತು. ಆವತ್ತಿನ ದಿನ ರಾತ್ರಿ 12 ಗಂಟೆ 1 ಗಂಟೆಲಿ ವರ್ಷ ಮಾಸ್ಟರ್ ಫೋನ್ ಮಾಡ್ತಾರೆ, ಮಗ ಇದು ಕ್ಲೈಮ್ಯಾಕ್ಸ್ನ ರೀಶೂಟ್ ಮಾಡೋಣ ಕಣ ಮಗ, ನನಗೆ ಯಾಕೋ ಮಜಾ ಕೊಡ್ತಾಯಿಲ್ಲ, ಮಜಾ ಬೇಕು ಅಂತ. ಸರಿ ಮಾಸ್ಟರ್ ಆಯಿತು ಮಾಡೋಣ ಅಂತ. ಮಾಸ್ಟರ್ ನೀವು ಕೇಳ್ತಾ ಇರಲ್ಲ, ಮಾಡೋಣ ಅಂತ. ಸರಿ ಆಯಿತು. ಲಾಕ್ಡೌನ್ ಟೈಮಲ್ಲಿ ಒಂದು ಸ್ವಲ್ಪ ಇದು ಮಾಡ್ತಾರೆ, ರಿಲೀಸ್ ಅಂದರೆ ಬಿಡ್ತಾರೆ. ಓಕೆ, ಈಗ ಜನ ಹೆಂಗೆ ಬೇಕಾದ್ರೂ ಓಡಾಡ್ಬೋದು ಇರ್ಬೋದು ಅಂತ. ಶೂಟಿಂಗು ಪರ್ಮಿಷನ್ ಕೊಡ್ತಾರೆ, ಸ್ಯಾನಿಟೈಸ್ ಆಗಬೇಕು, ಅದೇನೇನೋ ಮಿಷಿನ್ ಇಟ್ಟಿದ್ರು ಅವಾಗ. ಎಲ್ಲ ಮಾಸ್ಕ್ ಹಾಕ್ಕೊಂಡು ಒಳ್ಳೆ ಕೆಂಬು ತಗೊಳ್ಕೊಂಡಂಗೆ ಕಾಣಿ ಎಲ್ಲರೂ ಅವಾಗ ಹೋಗಿದ್ದೀನಿ. ನನಗೂ ಆ್ಯಕ್ಚುಲಿ ಕೋವಿಡ್ ಬಂದಿತ್ತು. ನಾನು ಸರ್ಟಿಫಿಕೇಟ್ ತಗೊಂಡೋಗಿ ಕೊಟ್ಟೆ ಮಾಸ್ಟ್ರಿಗೆ. ಈಗೆಲ್ಲ ಓಕೆ ಮಾಸ್ಟ್ರ್. ಅಣ್ಣ ಬಂದರು. ಸೇಮ್ ಇದು ಬಜರಂಗಿ ಗೆಟಪ್ಪಲ್ಲಿ. ಅದರಲ್ಲಿ ಆಂಜಿ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದರಲ್ಲಿ ಆಗಿತ್ತು. ಈಗ ಬಜರಂಗಿ ಗೆಟಪ್ಪಲ್ಲಿ ಏನೋ ಡಿಸಪಾಯಿಂಟ್ ಆಗೋಯ್ತು ಸರ್ ಆ ಫೈಟ್ ಮಾಡಬೇಕಾದ್ರೆ. ಇದು ಲಾಸ್ಟ್ ಶಾಟ್ ಹೇಳ್ತಾ ಇರೋದನ್ನು, ಎಲ್ಲ ಆಗೋಯ್ತು, ಲಾಸ್ಟ್ ಶಾಟ್ ಇದು. ಹೊಡಿಬೇಕು, ಅವ್ರು ಗದೆ ತಗೊಂಡು ನಾನು ಹೊಟ್ಟೆ ಹೊಡಿಬೇಕು. ಏನೋ ಅವ್ರಿಗೆ ಡಿಸಪಾಯಿಂಟ್ ಆಯಿತು. ಅವರು ಇದಾಗ್ಬಿಟ್ಟು ಕೋಪ ಮಾಡ್ಕೊಬಿಟ್ರು ಅಣ್ಣ. ನಾನೇ ಸಿಕ್ಬೇಕಾ ಬಲಿಗೆ? ಗಾದೆ ತಗೊಂಡು ಒಂದು ಬಿಟ್ರು ಸರ್. ನನ್ನ ಪುಣ್ಯ ಒಂಚೂರು ಮಿಸ್ ಆಗಿರೋ ಕೆಳಗಡೆ ಹೋಗಲಿಲ್ಲ, ಕರೆಕ್ಟಾಗಿ ಹೊಟ್ಟೆಗೆ ಬಿಟ್ರು ಸರ್. ಒಳ್ಳೆ ಹೆಂಗಾಗೋಯ್ತು ಗೊತ್ತಾ, ಟೊಮೊಟೊ ಹಣ್ಣಾದಂಗೆ ಆಗೋಯ್ತು ನನ್ನ ಹೊಟ್ಟೆ. ಆ ಲೆಕ್ಕಾಚಾರಕ್ಕೆ ಹೊಡೆದ್ರು. ಆಮೇಲೆ ಎತ್ತಿದ್ರು. ಅವರು ಟೆನ್ಷನಲ್ಲಿದ್ದರು ಅವತ್ತು. ವರ್ಷ ಮಾಸ್ಟ್ರು ಬಂದರು, ಮಗ ಏಟಾಯ್ತಾ? ಮಾಸ್ಟರ್ ಅಂದೆ, ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂದರು. ಹೋದೆ, ಎಲ್ಲ ಆಯಿತು. ಬಂದರು ಅಣ್ಣ, ಓಕೆನಮ್ಮ ಅಂದರು. ಇಲ್ಲ ಅಣ್ಣ ಓಕೆ, ನೋ ಪ್ರಾಬ್ಲಮ್, ಸಾರಿ ಅಂದರು. ಇದು ಅವ್ರ ದೊಡ್ಡ ಗುಣ. ಅವರಿಗೆ ತುಂಬ ಇರುತ್ತೆ ಟೆನ್ಷನ್, ಯಾಕಂದರೆ ಅವ್ರೇನು ಸಣ್ಣ ಪುಟ್ಟದ ವ್ಯಕ್ತಿ ಅಲ್ಲ, ತುಂಬ ದೊಡ್ಡ ವ್ಯಕ್ತಿ. ಇರುತ್ತವೆ, ಕೆಲವೊಂದು ಟೈಮ್ ಆಗೋಗುತ್ತೆ. ಬಟ್ ವಾಪಸ್ ಬಂದು ಸಾರಿ ನಮ್ಮ ಅಂತ ಕೇಳಿದ್ರಲ್ಲ, ಅವ್ರು ಸಾರಿ ಕೇಳಬೇಕು ಹೇಳಿ ಇಲ್ಲ. ಯಾಕೆಂದರೆ ಕೆಲಸ, ಸೀನಿಯರ್ಸು, ಮತ್ತು ನಾವು ಅವ್ರ ಮೇಲೆ ಇಟ್ಟಿರೋ ಗೌರವ, ಇವೆಲ್ಲವೂ ಕ್ಯಾಲ್ಕುಲೇಟ್ ಆಗುತ್ತೆ. ಇವೆಲ್ಲವನ್ನು ನೆನೆಸ್ಕೊಂಡಾಗ ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅನಿಸುತ್ತೆ, ನಿಮ್ಮ ಹತ್ರ ಒಡಿಸ್ಕೋಬೇಕು ಅನಿಸುತ್ತೆ, ನಿಮ್ಮ ಜೊತೆ ಆ ಪ್ರೀತಿ ವಿಶ್ವಾಸನ ನೋಡಬೇಕು ಅನಿಸುತ್ತೆ. ವೇದ ಇನ್ನು ನೆಕ್ಸ್ಟು 125ನೇ ಸಿನಿಮಾ ಎಲ್ಲ ಆಗೋಯ್ತು. ಶೂಟಿಂಗ್ ಎಲ್ಲ ಆಯಿತು. ಪ್ರಮೋಷನ್ಗೆ ನಾನು ಬರ್ತೀನಿ ಅಂತ ಹೋಗ್ತಾ ಇರೋರು ಎಲ್ಲೋಗಿದ್ರು. ಅವ್ರೇನು ಮಾಡೋರು ಅಂದರೆ ಎಲ್ಲ ಮಾತಾಡೋರು, ಅಣ್ಣ ಎಲ್ಲ ಮಾತಾಡೋರು. ನೆಕ್ಸ್ಟು ಸಿನಿಮಾದ ಖಳನಾಯಕ ನಟ ಮಾಡಬೇಕಂದ್ರೆ ಅವರು ಸ್ಟೈಲಲ್ಲಿ ನನಗೆ ಹೆಸರು ತಗೊಳ್ಳೋ, ಎಂಜಾಯ್ ಮಾಡು. ಅವರಿಗೆ ಅಣ್ಣಂಗೆ ಏನು ಅಂದರೆ ಅವ್ನಿಗೆ ಗೊತ್ತು, ಡೈಲಾಗ್ ಹೊಡಿತಾನೆ. ಎಲ್ಲ ವೇದಿಕೆಯಲ್ಲೂ ಅಣ್ಣವ್ರದ್ದೇ ಡೈಲಾಗು. ಎಲ್ಲ ಬಬ್ರುವಾಹನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಮತ್ತು ಇದು ನಮ್ಮ ರಣಧೀರ ಕಂಠೀರವ ಆಗಿರ್ಬೋದು, ಅಥವಾ ಮಯೂರ ಆಗಿರ್ಬೋದು, ಇವನೇ ಹೇಳ್ತಿದ್ದು. ಯಾಕಂದರೆ ಅದು ನನಗೆ ಅಷ್ಟು ಮಜಾ ಕೊಡುತ್ತೆ. ಅವ್ರಿಗೆ ಗೊತ್ತಾಗ್ಬಿಡೋದು, ತಗೋ ಎಂಜಾಯ್ ಮಾಡು ಅಂತ ಮೈಕ್ನ ನಂಗೆ ಎಸ್ಬಿಟ್ಟು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇರೋರು. ಇವೆಲ್ಲ ಒಂದು ಒಳ್ಳೆ ಮಜಾ. ಆಮೇಲೆ ಸಕ್ಸಸ್ ಮೀಟಲ್ಲಿ ಅಣ್ಣನ ಮನೇಲೇ ಫಂಕ್ಷನ್ ಆಗಿದ್ದು. ಇವತ್ತಿಗೂ ನೆನಪಿದೆ. ಆ ಕಾರ್ಯಕ್ರಮನ ನಾನೇ ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡಿದ್ದು. ನನಗೆ ಸೊ ಆವಾಗ ನಾವು ಗಣಪತಿ ಹಬ್ಬ ಅದು ಇದು ಅಂದಾಗ ಸ್ಟೇಜ್ ಮೇಲೆಲ್ಲ ಮಾಡಿ ಅಭ್ಯಾಸ ಇತ್ತು. ಅದೇ ರೀತಿಲಿ ಮಾಡಿದೆ ನಾನು ಕೂಡ. ಸೊ ಅಣ್ಣನ ಮನೇಲೆ ಲಾಸ್ಟಿಗೆ ಒಂದು ಹೇಳಿದೆ ನಾನು, ಅಣ್ಣ ಆಗಿರ್ಬೋದು, ಗೀತಾ ಮೇಡಮ್ ಆಗಿರ್ಬೋದು, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನನ ಬಡಿಸಿದ್ದಾರೆ.
ಪ್ರತಿದಿನ ನಾನ್ ವೆಜ್ ಸೆಟ್ಟಿಗೆ ಟೈಮ್ ಟು ಟೈಮು ಇಲ್ಲ ಆ್ಯಪಲ್ ಬರೋದು, ಇಲ್ಲ ಮೋಸಂಬಿ ಬರೋದು, ಇಲ್ಲ ಕಿತ್ಲೆ ಹಣ್ಣು ಬರೋದು, ಜ್ಯೂಸ್ ಬರೋದು, ಮಜ್ಜಿಗೆ ಬರೋದು, ಬಾಳೆಹಣ್ಣು ಬರೋದು, ಟೀ ಕಾಫಿ ಮಧ್ಯಾಹ್ನದಂತೂ ಆಹಾ ಕೇಳಬೇಡಿ ಸರ್. ನೈಟ್ ಶೂಟಲ್ಲಂತೂ ಇನ್ನೂ ಕೇಳಬೇಡಿ. ಆ ಥರ ಊಟ ಬಡಿಸಿದ್ದಾರೆ ನಮಗೆ. ಅದೆಲ್ಲ ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆ ಭಾಳ ಭಾಳ ಅಂದರೆ ಭಾಳ ಆನಂದ ಆಗುತ್ತೆ. ಏಕೆಂದರೆ ಅವ್ರ ಜೊತೆ ಕೆಲಸ ಮಾಡೋದ್ರ ಜೊತೆಗೆ ಅವ್ರ ಜೊತೆ ಕೂತ್ಕೊಂಡು ಅಂಥ ಅದ್ಭುತವಾದ ಊಟನ ಸೇವಿಸಿದ್ವಲ್ಲ ನಾವು, ಅದೆಲ್ಲ ಮೆಮೊರಿ. ಹಾಗಾಗಿ ನಾನು ನಿಮ್ಮ ಜೊತೆ ಕೆಲಸ ಮಾಡಿರೋಲ್ಲಿ ನಾನು ಒಬ್ಬ, ಎಷ್ಟರಲ್ಲೋ ನಾನು ಒಬ್ಬ. ನನ್ನ ಮೇಲೂ ನೀವು ಪ್ರೀತಿ ತೋರಿಸಿದ್ರಿ, ಅದಕ್ಕೆ ನಾವು ಯಾವತ್ತೂ ಚಿರಋಣಿ ಅಣ್ಣ. ನೀವು ಸದಾಕಾಲ ನಗ್ನಗ್ತಾ ಖುಷಿಯಿಂದ ಬಂದು ಒಂದಷ್ಟು ಮಾತಾಡ್ತಾರೆ, ಯಾವ್ಯಾವ ನಾಯಿ ನರಿಗಳೆಲ್ಲ ಮಾತಾಡ್ತಾರೆ. ಆದರೆ ಸಿಂಗಲ್ ಶೇರ್ ಹೋಗ್ತಾಯಿದ್ರೆ ನಾಯಿಗಳನ್ನ ಮಾತಾಡ್ತಾನೆ ಇರ್ತವೆ, ಅವು ಬಗ್ಳುತ್ತಾನೆ ಇರ್ತವೆ. ಅದು ಕೆಲಸನೇ ಅಷ್ಟು, ಯಾರಿಗೂ ಹತ್ರ ಬರೋದು ತಾಕತ್ತಿರಲ್ಲ. ಅಂಥದ್ರಲ್ಲಿ ನೀವು ಸಿಂಗಲ್ ಶೇರು ನಮಗೆಲ್ಲ ಇನ್ಸ್ಪಿರೇಷನ್ನು. ನೀವು ಹೋಗ್ತಾನೆ ಇರಬೇಕು, ನಿಮ್ಮಿಂದ ನಾವು ಬರ್ತಾನೆ ಇರಬೇಕು.